ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆ ಭಾರೀ ಮಳೆ, ಹಲವು ಅನಾಹುತಗಳು. ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಪರಗೋಡು, ಮಿಟ್ಟೆಮರಿ ಮತ್ತಿತರ ಕಡೆ ಭಾರೀ ಮಳೆ ಸುರಿದಿದ್ದು, ಗುರುವಾರ ಬೆಳಗ್ಗೆ ಸುಮಾರು 9 ಗಂಟೆವರೆಗೂ ಹಲವಾರು ಅನಾಹುತಗಳು ಸಂಭವಿಸಿವೆ. ಮನೆಗಳಿಗೆ ನುಗ್ಗಿದಂತಹ ನೀರನ್ನು ಬಾಗೇಪಲ್ಲಿ ಪಟ್ಟಣದ ಕೊತ್ತಪಲ್ಲಿ ರಸ್ತೆ ಮತ್ತಿತರ ಕಡೆ ಬೆಳಗ್ಗೆ ಸುಮಾರು 9 ಗಂಟೆವರೆಗೂ ನೀರನ್ನು ಹೊರಹಾಕುವುದರಲ್ಲೇ ಅಲ್ಲಿನ ನಾಗರಿಕರು ಪರದಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ವಾಲ್ಮೀಕಿ ನಗರದಲ್ಲಿ ಅವೈಜ್ಞಾನಿಕ ಚರಂಡಿ ಕಾಮಗಾರಿಗಳಿಂದಾಗಿ ಚರಂಡಿಗಳು ಎಲ್ಲೆಂದರಲ್ಲೇ ಕಟ್ಟಿಕೊಂಡು ನೀರು ಮನೆಗಳಿಗೆ ನುಗ್ಗಿ ಹರಸಾಹಸ ಪಟ್ಟಂತಹ ಪರಿಸ್ಥಿತಿಗಳು ಎದುರಾಗಿದ್ದಾವೆ. ಇನ್ನು ಡಾಕ್ಟರ್ ಎಚ್ ನರಸಿಂಹಯ್ಯ ವೃತ್ತದಲ್ಲಿ ನೀರು ಮೊಣಕಾಲುದ್ದ ನಿಂತಿದ್ದು, ಅವೈಜ್ಞಾನಿಕ ರೀತಿಯ ಮೋರಿ ಕಾಮಗಾರಿಗಳನ್ನು ನಡೆಸಿರುವುದರಿಂದ ಈ ರೀತಿ ಮಳೆ ಬಂದಾಗಲೆಲ್ಲ ರಸ್ತೆಯಲ್ಲೇ ನೀರು ಮಡುಗಟ್ಟಿ ನಿಲ್ಲುತ್ತವೆ. ಜೊತೆಗೆ ಇದರಿಂದ ಚರಂಡಿ ನೀರು ಕೂಡ ಆ ಮಳೆ ನೀರಿನ ಜೊತೆಗೆ ಸೇರಿ ಗಬ್ಬು ವಾಸನೆ ಬೀರುತ್ತದೆ. ಈ ರೀತಿಯ ಅವೈಜ್ಞಾನಿಕ ಚರಂಡಿಗಳನ್ನು ಸರಿಪಡಿಸುವಂತೆ ಹಲವು ಬಾರಿ ಸಂಬಂಧಪಟ್ಟ ಪುರಸಭೆ ಮತ್ತಿತರವರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂಬ ಸಾರ್ವಜನಿಕ ವಲಯದ ಚರ್ಚೆ ಕೂಡ ನಡೆಯುತ್ತಿದೆ. నిద్ర లేకుండా ఓహో అక్కడంతా ఇట్లయితే ఆడ చర్యండి కరెక్ట్గా వ్యవస్థ ఏంటి సరిపో